ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಸಿಕ್ಕಾಪಡೆ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಫಸ್ಟೇ ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ, ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಹೆಂಗಾಗೋಗಿದೆ ಅಂದರೆ ನಾನು ಫೋಟೋ ಹಾಕಿದ್ರು ವಿಡಿಯೋ ಹಾಕೋರು ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಬೇಕು, ಹಂಗಾಗೋಗಿದೆ. ಬಿಕಾಸ್ ನಾರ್ಮಲ್ ಆಗಿದ್ದರೆ ಎಲ್ಲ ಲೈಕ್ ಅವ್ರಿಗೆ ಕ್ರೆಡಿಟ್ ತೊಗೊಬರ್ತಿದ್ದಾರೆ. ಎನಿವೆ ನನಗೆ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಇಷ್ಟ ಅಲ್ಲ. ಸೊ ಡೀಟೇಲ್ಸ್ ಬೇಕಿದ್ರೆ ನಾನು ಬಿಫೋರ್ ವೀಡಿಯೋದೆಲ್ಲ ಹಾಕಿದ್ದೀನಿ, ಸೊ ನೋಡ್ಬೋದು. ಎನಿವೆ ನಾನು ಫ್ರಂಟ್ ಮಾತ್ರನೇ ಸೆಟ್ ಮಾಡ್ಕೊಳ್ಳೋದು ಜನರಲಿ, ಬಿಕಾಸ್ ನಾನು ಇಷ್ಟೇ ಅಲ್ವಾ ವೀಡಿಯೋಕ್ಕಾಗಲಿ ಫೋಟೋಗಾಗಲಿ ಕಾಣಿಸೋದು. ಸೊ ಬ್ಯಾಕೆಲ್ಲ ಹಾಗೆ ಇದೆ, ಬಟ್ ಇಟ್ ಡಸಂಟ್ ಮ್ಯಾಟರ್. ಮುಂದೆ ಚೆನ್ನಾಗಿದ್ದರೆ ಸಾಕಂತ ಅನ್ಕೋತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ. ಆ್ಯಕ್ಚುಲಿ ಏನಂದರೆ ನಾನೇ ಅಂದ್ಕೊಂಡಿದ್ದೀನಿ ಲೈಕ್ 30 days ಚಾಲೆಂಜ್ ಎಲ್ಲ ತೊಗೊತಿದ್ದಾರೆ. ನಾನು ನಾರ್ಮಲಾಗಿ ವ್ಲಾಗ್ಸ್ ನೋಡ್ತೀನಲ್ಲ, ಅವರೆಲ್ಲನೂ 30 days ಚಾಲೆಂಜು ಮತ್ತು 15 days ಚಾಲೆಂಜ್ ಅಂತ ಏನೋ ತೊಗೊತಾ ಇದ್ದಾರೆ. ಸೊ ನಾನು ಅಂದ್ಕೊಂಡಿದ್ದೀನಿ ಲೈಕ್ ಒಂದು 15 days ಚಾಲೆಂಜ್ ತೊಗೊಳ್ಳೋಣ ಅಂತ. ಸೊ ನಾನು ಏನಾದ್ರು 15 days ಚಾಲೆಂಜ್ ವರ್ಕೌಟ್ ಆಯಿತು ಅಂದರೆ ಬೇಕಾದ್ರೆ ನೆಕ್ಸ್ಟ್ ನಾನು 1 month ಚಾಲೆಂಜ್ ಲೈಕ್ 30 days 31 days ಬರುತ್ತಲ್ಲ ಅದನ್ನು ಕಂಟಿನ್ಯೂ ಮಾಡೋಣ. ಎನಿವೆ ನಾವು ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದ ನಂಗೆ ವೀಡಿಯೋ ಮಾಡೋಕ್ಕೆ ಪುರ್ಸುತ್ತೆ ಸಿಗ್ತಿಲ್ಲ. ಸೊ ನಾನು ಫಸ್ಟ್ 15 days ಸ್ಟಾರ್ಟ್ ಮಾಡ್ತೀನಿ. ಸೊ ಲೈಕ್ ಡೇ ಬೈ ಡೇ ವೀಡಿಯೋ ಪಕ್ಕಾ ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ. ಆ್ಯಕ್ಚುಲಿ ಇವತ್ತಿನ ವೀಡಿಯೋ ಏನಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಗಿವ್ ಅ ಚೈನ್ ಅನ್ಬಾಕ್ಸಿಂಗು. ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ವೀಡಿಯೋ ಮಾಡ್ತಾ ಈ ಥರ ಅನ್ಬಾಕ್ಸ್ ಮಾಡೋಕ್ಕೆಲ್ಲ ನಂಗೆ ಬರೋದೇ ಇಲ್ಲ. ಲಿಟ್ರಲಿ ಕೈ ಶಿವರ್ ಆಗುತ್ತೆ. ಈ ಆ್ಯಂಗ್ಸೈಟಿ ಇರೋದಕ್ಕೂ ನಂಗೆ ಸಡನ್ನಾಗಿ ಕಾನ್ಷಿಯಸ್ ಆಗಿ ಹೋಗ್ತೀನಿ ವೀಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ, ಲೈಕ್ ಏನು ಮಾತಾಡೋದು ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಆ್ಯಂಡ್ ಈ ಚೈನ್ ಹೇಗಿದೆ ಅಂತ ನನ್ನ ಬರ್ಡೇ ಗಿಫ್ಟ್ ಅನ್ಬಾಕ್ಸಿಂಗಲ್ಲಿ ಹೇಳಿದ್ದೆ ಲೈಕ್ ಯಾವ ಥರ ಇದೆ ಅಂತ. ಬಟ್ ಪ್ರಾಪರ್ ಅನ್ಬಾಕ್ಸಿಂಗ್ ವೀಡಿಯೋ ಆಗಲಿ ಅದರಲ್ಲಿ ಏನಿದೆ ಅಂತ ಟು ಬಿ ಫ್ರ್ಯಾಂಕ್ ನಾನು ನೋಡಿಲ್ಲ. ಸೊ ನಾನು ಫಸ್ಟು ಈ ವಿಡಿಯೋ ಇವತ್ತು ಮಾಡ್ತಿರ್ಲಿಲ್ಲ, ಲೈಕ್ ಇನ್ನೊಂದೆರಡು ದಿನ ಆದಮೇಲೆ ಮಾಡೋಣ ಅಂದ್ಕೊಂಡೆ. ಬಟ್ ನಾನು ಚೈನೇ ಹಾಕ್ಕೊತಾ ಇಲ್ಲ. ಲೈಕ್ ನಂಗೆ ಗೋಲ್ಡ್ ಎತ್ತಿಬಿಟ್ಟಿದ್ದೀನಿ, ನನಗೇನು ಹಾಕ್ಕೊಬೇಕಂತ ಅನ್ನಿಸ್ತಿಲ್ಲ. ಓಕೆ ಇದು ಹಾಕ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನ. ಬಟ್ ಇಲ್ಲ ಫಸ್ಟ್ ವಿಡಿಯೋ ಮಾಡಿಬಿಡೋಣ ಅಂತ ಆಲ್ಮೋಸ್ಟ್ 10 days ಕಂಪ್ಲೀಟ್ ಆದರೂ ಓಪನ್ನೇ ಮಾಡಿಲ್ಲ. ಜಸ್ಟ್ ಹಾಗೆ ತೆಗೆದು ಹೀಗೆ ವಿಡಿಯೋ ಮೇಲೆ ತೋರಿಸಿ ಇಟ್ಬಿಟ್ರಲ್ಲ ಅಷ್ಟೇ. ಸೊ ಪ್ಯಾಕೇಜಿಂಗ್ ಹಿಂಗೆ ಬರುತ್ತೆ. ನನಗೆ ಗಿವಾಲ್ ಇಷ್ಟ ಆಗಿದ್ದು ಏನಂದರೆ ಲಿಟ್ರಲಿ ನಾನು ಮಾರ್ನಿಂಗ್ ಆರ್ಡ್ರ್ ಮಾಡಿದ್ದು, ಅಂದರೆ ಎನಿವೇ ಎರಡು ನನಗೆ ಆರ್ಡ್ರ್ ಮಾಡೋಕ್ಕೆ ಹೇಳಿದ್ರು. ಜಸ್ಟ್ ಅವ್ರು ಪೇಮೆಂಟ್ ಮಾಡಿದ್ರು ಅಷ್ಟೇ, ಆರ್ಡರ್ ನಾನೇ ಮಾಡ್ಕೊಂಡಿದ್ದು. ಸೊ ನಾನು ಬೆಳಗ್ಗೆ ಆರ್ಡ್ರ್ ಮಾಡಿದೆ. ಆಬ್ವಿಯಸ್ಲಿ ಯಾವುದೇ ಪ್ರಾಡಕ್ಟ್ ಆಗಲಿ 2 days ಆರ್ 1 day ಆದಮೇಲೆ ಬರುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ನನಗೂ ಗೊತ್ತಿರಲಿಲ್ಲ ಲೈಕ್ ಬರ್ಡೇ ಅಷ್ಟೊತ್ತಿಗೆ ಬಂದರೆ ಸಾಕಂತ ಅಂದ್ಕೊಂಡು ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಲೈಕ್ ನಂಗೆ ಅವತ್ತಿನ ದಿನವೇ ಮೆಸೇಜ್ ಬಂದುಬಿಡ್ತು ಒಂದು ಆಫ್ಟರ್ನೂನ್ ನಂಗೆ ಔಟ್ ಫಾರ್ ಡೆಲಿವರಿ ಅಂತ. ಸೀರಿಯಸ್ಲಿ ನಂಗೆ ಗೊತ್ತೇ ಆಗಲಿಲ್ಲ. ಸೊ ನೀವೇನಾದ್ರು ನಾಳೆ ಫಂಕ್ಷನ್ಗೆ ಹೋಗಬೇಕು ಅಂದರೆ, ಇಲ್ಲ ಇವತ್ತು ಬರ್ಡೇ ಇತ್ತು ಸಂಜೆ ಪಾರ್ಟಿ ಇದೆ ಅಂದರೆ ಆರಾಮಾಗಿ ಬೆಳಗ್ಗೆ ಆರ್ಡ್ರ್ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಬಂದುಬಿಡುತ್ತೆ. ಸೊ ಅದೊಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದರಲ್ಲಿ ಆಪ್ಷನಲ್ಲಿ. ಸೊ ಫಸ್ಟ್ ಇದರಲ್ಲಿ ಏನೇನಿದೆ ಅಂತ ತೆಗಿತೀನಿ, ಬಿಕಾಸ್ ನಾನು ಅಷ್ಟೊಂದು ಡೀಪಾಗಿ ನೋಡೇ ಇಲ್ಲ ಏನೇನಿದೆ ಅಂತ. ಸೊ ಅದಕ್ಕೆ ಪ್ರಾಪರ್ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇ ನೋಡ್ಬೋದು ಈ ಥರ ಪ್ಯಾಕೇಜಿಂಗಲ್ಲೇ ಅವರು ಏನಂತಾರೆ ಅದು ಬಬ್ಬಲ್ ರ್ಯಾಪರ್ ಅಂತಾರಲ್ಲ, ಸೊ ಅದು ಹಾಕಿ ಈ ಥರ ಬಂದಿತ್ತು. ಪ್ರಾಡಕ್ಟ್ಗೂ ಏನೂ ಆಗಬಾರ್ದು ಅಂತ ತುಂಬ ಸೇಫ್ಟಿ ಪ್ರಿಕಾಷನ್ಸ್ನ ಯೂಸ್ ಮಾಡಿದ್ದಾರೆ. ಎನಿವೆ ಪೇ ಮಾಡ್ತೀವಲ್ಲ ಅಷ್ಟು ಮಾತ್ರ ಯೂಸ್ ಮಾಡಿಲ್ಲ ಅಂದರೆ ಹೆಂಗೆ. ಓಕೆ, ಸೊ ಜುವೆಲ್ಸ್ ಯಾವತ್ತೇ ಆಗಲಿ ಜಿಪ್ಲಾಕಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಲೈಕ್ ನಾನು ಚಿಕ್ಕ ಇಯರಿಂಗ್ಸ್ ಆಗಿರಲಿ, ಲೈಕ್ ಡೈಲಿ ವೇರ್ ಚೈನ್ ಆಗಿರಲಿ ಎಲ್ಲ ನಾನು ಜಿಪ್ಲಾಕ್ ಕವರ್ಸಲ್ಲೇ ಇಟ್ಟಿರ್ತೀನಿ. ಲಾಸ್ಟಲ್ಲಿ ನಾನು ಬ್ಯಾಂಗಲ್ ಆರ್ಗನೈಸರ್ ಬಂದಾಗ ತೋರಿಸಿದ್ದೀನಿ ಇಯರಿಂಗ್ಸ್ ಎಲ್ಲ ನಾನು ಜಿಪ್ಲಾಕಲ್ಲಿ ಇಟ್ಟಿರೋದು. ಅದೆಲ್ಲ ನಾರ್ಮಲ್ ಜಿಪ್ಲಾಕ್ ಕವರ್ಸೇ, ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೆಲ್ಲನೂ ಸಿಗುತ್ತೆ ಅದು, ಇಲ್ಲ ಕವರ್ಸ್ದೇ ಸ್ಟೋರ್ ಬರುತ್ತಲ್ಲ ಅಲ್ಲೂ ಸಿಗುತ್ತೆ. ಸೊ ನಮ್ಮ ಮನೇಲಿ ಇತ್ತು ಅಂದ್ಬಿಟ್ಟು ನಾನು ಎಲ್ಲ ಅದರಲ್ಲೇ ಸ್ಟೋರ್ ಮಾಡಿಟ್ಟಿದ್ದೀನಿ. ಸೊ ಯೂಶ್ವಲಿ ಇವರು ಕೂಡ ಅಷ್ಟೇ ಈ ಥರ ಜಿಪ್ಲಾಕ್ ಕೊಟ್ಟಿದ್ದಾರೆ. ಆಲ್ರೆಡಿ ಅವರು ಒಂದು ಇಟ್ಟಿದ್ದಾರೆ, ಬಟ್ ಇದರಲ್ಲಿ ಎಕ್ಸ್ಟ್ರಾ ಇನ್ನೊಂದು ಕವರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಫೈನ್ ಸಿಲ್ವರ್ ಜ್ಯುವೆಲರಿ. ಸೊ ಇವ್ರದ್ದೊಂದು ಕಾರ್ಡ್ ಇದೆ, ಇದರಲ್ಲಿ ಡೀಟೇಲ್ಸ್ ಎಲ್ಲ ಇದೆ. 6 month ಫ್ರಮ್ ಪರ್ಚೇಸ್ ವ್ಯಾರಂಟಿ ಇದೆ. ಪ್ರಾಡಕ್ಟ್ ದಿಸ್ ಕಾರ್ಡ್ ಈಸ್ ನೆಸೆಸರಿ ಟು ಕ್ಲೈಮ್ ವಾರಂಟಿ ಅಂತೆ. ಸೊ ಆಬ್ವಿಯಸ್ಲಿ ಈ ಕಾರ್ಡ್ನ ಹುಷಾರಾಗಿ ಇಟ್ಕೊಬೇಕು. ಸೊ ನಾನು ಇಡ್ತೀನಿ. ಎನಿವೆ ಗೊತ್ತಿಲ್ಲ, ಎನಿವೆ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ನಂಗೆ ಗೋಲ್ಡ್ ಆಗಿರಲಿ ಸಿಲ್ವರ್ ಆಗಿರಲಿ ನಾರ್ಮಲ್ ಆರ್ಟಿಫಿಷಿಯಲ್ ಆಗಿರಲಿ ನಾನು ತುಂಬ ಚೆನ್ನಾಗಿ ಸೇಫಾಗಿ ಇಟ್ಕೊತೀನಿ. ಸೊ ನನಗೇನು ಆ ವಾರಂಟಿ ಎಲ್ಲ ಬೇಕಾಗಿಲ್ಲ. ಸೊ ಅದೊಂದು ಕಾರ್ಡ್ ಬಂದಿದೆ. ಇದು ಗಿವಾದ ಕಾರ್ಡು. ಇದರೊಳಗೆ ಏನಿದೆ ಅಂತ ನನಗೂ ಗೊತ್ತಿಲ್ಲ, ಇವಾಗ ಓಪನ್ ಮಾಡಿ ನೋಡ್ತೀನಿ. ಬಿಕಾಸ್ ನಾನು ಚೈನ್ ಅಷ್ಟೇ ನೋಡಿದೆ, ಡೀಟೇಲ್ಸ್ ಎಲ್ಲ ನಾನು ಒಟ್ಟಿಗೆ ವೀಡಿಯೋ ಮಾಡೋವಾಗೆ ನೋಡೋಣ ಅಂದ್ಕೊಂಡು 10 days ಹಂಗೆ ತಡ್ಕೊಂಡಿದ್ದೀನಿ. ಓಕೆ,
ಸೊ ಇದು ಓಪನ್ ಮಾಡಿದ್ದೆ. ಇದರಲ್ಲಿ ಡೌನ್ಲೋಡ್ ದ ಆ್ಯಪ್ ಅವರ್ ಲೈಫ್ ಟೈಮ್ ಪ್ಲೇಟಿಂಗ್ ಅಂತೆ. ಸೊ ಆ್ಯಂಡ್ ಇದು ಗಿವ್ ಅ ಪ್ರಾಮಿಸಸ್ ಲೈಫ್ ಟೈಮ್ ಪ್ಲೇಟಿಂಗು, 6 months ವ್ಯಾರಂಟಿ, ಈಸಿ 30 days ರಿಟರ್ನ್ ಇದೆ, ಫ್ರೀ ಡೆಲಿವರಿ ಇದೆ. ಓಕೆನಾ. ಸೊ ನಿಮ್ಗೆ ಯಾರಿಗಾದ್ರು ಬೇಕಿರೋ ಆಬ್ವಿಯಸ್ಲಿ ಪ್ರಾಡಕ್ಟ್ ಮಾತ್ರ ತೊಗೊಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಿಜ ನಂಗೆ ತುಂಬ ಇಷ್ಟ ಆಯಿತು. ಮೇ ಬಿ ನಾನು ನೆಕ್ಸ್ಟ್ ಪರ್ಚೇಸ್ ಎಲ್ಲ ಗಿವೆಯಿಂದನೇ ಮಾಡ್ತೀನಿ ಅನಿಸುತ್ತೆ. ಇನ್ಕೆ ಸಿಲ್ವರ್ ಚೈನ್ ಏನಾದರೂ ಬೇಕಿದ್ರೆ ಆ್ಯಂಡ್ ನಾನು ಯಾರಿಗಾದ್ರು ಗಿಫ್ಟ್ ಕೊಡಬೇಕು ಅನ್ನೋ ನಾನು ಪಕ್ಕ ಇದನ್ನೇ ಯೂಸ್ ಮಾಡ್ಕೋತೀನಿ. ಸೊ ಫಸ್ಟ್ ಬಂದು ಒಂದು ಥ್ಯಾಂಕ್ ಯು ನೋಟ್ ಇದೆ. ಸೊ ಥ್ಯಾಂಕ್ ಯು ನೋಟಲ್ಲಿ ನನಗೆ ಫ್ಲ್ಯಾಟ್ 15% ಕೋಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೆಸೆಂಟ್ ನನಗೇನು ಬೇಡ, ಲೈಕ್ ಫ್ಯೂಚರಲ್ಲಿ ನೋಡ್ಕೊಳ್ಳೋಣ. ಸೊ ಸ್ಟೇಟ್ಮೆಂಟ್ ಆಫ್ ಅಥೆಂಟಿಸಿಟಿ ಇದೆ. ಲೈಕ್ ಈ ಸಿಲ್ವರು 92.5 ಸಿಲ್ವರು. ಸೊ ಇದೊಂದು ಅಥೆಂಟಿಸಿಟಿ ಕಾರ್ಡ್ ಇದೆ. ಆಮೇಲೆ ಇದು ಜ್ಯುವೆಲರಿ ಕೇರ್ದು. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಲೈಫ್ ಟೈಮ್ ಪ್ಲೇಟಿಂಗ್ ಫ್ರೀ ಇರುತ್ತೆ. ಬಟ್ ಏನಂದರೆ ನಾವು ಜ್ಯುವೆಲರ್ನ ತೊಗೊಂಡೋಗಿ ನಾವು ಸ್ಟೋರಲ್ಲಿ ಕೊಡಬೇಕು. ಬಟ್ ಅವ್ರದ್ದು ರಿಟರ್ನ್ ಇರೋದಲ್ಲ, ಲೈಕ್ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ಗೆ 200 ಚಾರ್ಜ್ ಮಾಡ್ತಾರೆ. ಫುಲ್ ಡೀಟೇಲ್ಸ್ ಇದರಲ್ಲಿದೆ. ಸೊ ಇದರಲ್ಲಿ ಜ್ಯುವೆಲರಿ ಕೇರ್ ಇದೆ, ಹೆಂಗೆ ಮೇಂಟೈನ್ ಮಾಡಬೇಕು ಅಂತ. ಲೈಕ್ ಅದ್ರ ಮೇಲೆಲ್ಲ ಪರ್ಫ್ಯೂಮ್ ಹಾಕಬಾರ್ದು, ಆಮೇಲೆ ಜಿಪ್ಲಾಕ್ ಕವರಲ್ಲೇ ಇಡಬೇಕಂತೆಲ್ಲ ಇರುತ್ತಲ್ಲ. ಸೊ ಆಮೇಲೆ ಸನ್ಲೈಟಿಂದ ದೂರ ಇರಬೇಕು ಆ ಥರ. ಸೊ ಇದೊಂದು ಕಾರ್ಡು, ಒಂದು ಅಥೆಂಟಿಸಿಟಿ ಕಾರ್ಡ್ ಇದೆ. ಆ್ಯಂಡ್ ಕುಟ್ಟಿ ಕ್ಲಾತ್ ಇದೆ. ಇದು ಬಂದು ಒಬ್ವಿಯಸ್ಲಿ ಇವಾಗ ಸ್ವೆಟ್ಟೆಲ್ಲ ಆಗಿರುತ್ತಲ್ಲ ಚೈನ್ ಎಲ್ಲ ಹಾಕ್ಕೊಂಡಾಗ, ಸೊ ಇದು ಕ್ಲೀನ್ ಮಾಡೋದಕ್ಕೆ ಕ್ಲಾತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದೊಂದು. ಸೊ ಇದೊಂದು ಕ್ಲಾತ್ ಕೊಟ್ಟಿದ್ದಾರೆ. ಸೊ ಇಷ್ಟು ಸೇರಿ ಅವರು ಈ ಥರ ಗ್ರೀಟಿಂಗ್ ಕಾರ್ಡ್ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಓಕೆ ಓಕೆ ವಿಡಿಯೋಲಿ ನಾನು ಹೇಳಿದ್ನಲ್ಲ, ನನಗೆ ಸಿಕ್ಕಾಪಟ್ಟೆ ನರ್ವಸ್ಸು ವಿಡಿಯೋದಲ್ಲಿ ಅದೂ ಮಾಡೋಕ್ಕೆ ಬರ್ತಲ್ಲ. ಗಾಳಿ ಬರ್ತಾಯಿದೆ, ಹೀರಿಂಗ್ ಆಡ್ತಾಯಿದ್ರಲ್ಲ, ಎಷ್ಟು ಚೆನ್ನಾಗಿರುತ್ತಲ್ವ. ಓಕೆ, ಕಮಿಂಗ್ ಟು ದ ಪ್ರಾಡಕ್ಟ್. ಸೊ ಇದೆ, ಸೊ ಇದರಲ್ಲಿರೋ ಚೈನ್. ಓಕೆ, ಆ್ಯಂಡ್ ಸೊ ಬಾಕ್ಸ್ ಈ ಥರ ಇರುತ್ತೆ. ಲೈಕ್ ಇದು ಸ್ಟಿಕ್ಕರ್ ಬರುತ್ತಲ್ಲ, ಅದು ಈ ಥರ ಇತ್ತು. ಬಟ್ ನಾನು ಆಲ್ರೆಡಿ ನಿಧಾನಕ್ಕೆ ಇಲ್ಲೊಂದು ಪಿನ್ನಲ್ಲಿ ನೀಟಾಗಿ ಈ ಥರ ಕಟ್ ಮಾಡಿದ್ದೀನಿ. ಇದು ಬಂದು ಮ್ಯಾಗ್ನೆಟಿಕ್ ಲಾಕ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಲೈಕ್ ಏನೋ ಬಿದ್ದೋಗುತ್ತೆ ಆ ಥರ ಎಲ್ಲ ಏನಿಲ್ಲ, ಆರಾಮಾಗಿ ಇದನ್ನು ಒಂದು ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಿಡ್ಬೋದು. ಸೊ ಇಲ್ಲಿ ತೆಗ್ದಿದ ತಕ್ಷಣ ಇಲ್ಲೊಂದು ಕುಷನ್ ಇದೆ, ಲೈಕ್ ಜ್ಯುವೆಲ್ಸ್ಗೇನು ಹಾರ್ಮ್ ಆಗೋಲ್ಲ. ಸೊ ಆ್ಯಂಡ್ ಇಲ್ಲಿ ಅನುಷ್ಕಾ ಶರ್ಮಾ ಅವರ ಸೈನ್ ಬೇರೆ ಇದೆ. ಹೋಪ್ ಯು ಲವ್ ದಿಸ್ ಆ್ಯಸ್ ಮಚ್ ಆ್ಯಸ್ ಐ ಡೂ ಸೊ ಇದು ಚೈನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಕ್ಚುಲಿ ನಿಜ ಹೇಳ್ತೀನಿ, ನಾನು ಇನ್ನೂ ಟ್ರಯಲ್ ಕೂಡ ಮಾಡಿಲ್ಲ. ಸೊ ಈ ಥರ ಇರುತ್ತೆ. ಸೊ ಓಕೆನಾ, ಈ ಥರ ಹಿಂಗೆ ತೆಕ್ಕೊಳ್ಳೋದು. ನಾನಿವಾಗ ಹಾಕ್ಕೊಂಡು ನೋಡಬೇಕು ವಿಡಿಯೋದಲ್ಲಿ. ಇದೇನಂದರೆ ನಾವು ಸುಮ್ಮನೆ ಹಿಂಗೆ ಎತ್ತಿ ಹಿಂಗೆ ಹಾಕ್ಬಿಡೋದ್ರಿಂದ ಈ ಥರ ಗಂಟೆಲ್ಲ ಆಗುತ್ತೆ ಅಂದ್ಬಿಟ್ಟು ಈ ಬ್ಯಾಕ್ ಅದನ್ನು ಮಾತ್ರ ಇವರು ಈ ಥರ ಜಿಪ್ಲಾಕಲ್ಲಿ ಹಾಕಿ ಈ ಥರ ಕೊಟ್ಟಿದ್ದರು. ಸೊ ದಿಸ್ ಇಸ್ ದ ಚೈನ್ ನಾನು ಹೇಳಿದ್ದು. ಆ್ಯಕ್ಚುಲಿ ನಾನು ರೀಸನ್ ಹೇಳ್ತೀನಿ. ನಾನು ಫಸ್ಟ್ ಒಂದು ಬೇರೆ ಚೈನ್ ಅಂದ್ಕೊಂಡಿದ್ದೆ. ಬಿಕಾಸ್ ಇದು ಯಾಕೋ ನನಗೆ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ. ಲೈಕ್ ಉಲ್ಟಾ ಆಗುತ್ತೇನೋ ಅಂತ ಅನ್ಕೊತಾ ಇದ್ದೆ. ಬಟ್ ಇದು ರೀಸೆಂಟಾಗಿ ಒಬ್ಬ ಸೆಲೆಬ್ರಿಟಿನ ಹಾಕ್ಕೊಂಡಿದ್ದು ನೋಡಿದೆ. ಆ್ಯಂಡ್ ಫೈನಲಿ ಐ ವಾಸ್ ಲೈಕ್ ನಂಗೆ ಇದ್ದೇ ಬೇಕು. ಬಿಕಾಸ್ ಇದು ಎಲ್ಲ ಡ್ರೆಸ್ಗೂ ಸೆಟ್ ಆಗುತ್ತೆ. ಲೈಕ್ ನಂಗೆ ಸಲ್ವಾರ್ ಆಗಲಿ, ಬಿಕಾಸ್ ನಾನು ಸ್ಯಾರಿ ಜಾಸ್ತಿ ಉಡ್ತೀನಿ, ಅದಕ್ಕಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅನಿಸುತ್ತೆ. ನೀವು ನೋಡ್ಬೋದು, ಆರಾಮಾಗಿ ಇದೊಂದು ಚೈನ್ ಹಾಕ್ಕೊಂಬಿಟ್ಟು ಒಂದು ಸಿಲ್ವರ್ ಸ್ಟಡ್ ಸಿಕ್ಕೊಬಿಟ್ರೆ ಬೆಸ್ಟ್. ಎಷ್ಟು ಚೆನ್ನಾಗಿದೆ ಅಲ್ವಾ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ ಇದು ನೀವು ಯಾರಿಗಾದ್ರೂ ಗಿಫ್ಟ್ ಮಾಡ್ಬೋದು. ಲೈಕ್ ಚಿಕ್ಕ ಮಕ್ಳಿಗಾದ್ರೂ ಗಿಫ್ಟ್ ಮಾಡ್ಬೋದು. ಲೈಕ್ ಆಬ್ವಿಯಸ್ಲಿ ಗರ್ಲ್ಸ್ಗೆ ಯಾರಿಗಾದ್ರೂ ಗಿಫ್ಟ್ ಮಾಡ್ಬೋದು ಈ ಜ್ಯುವೆಲರಿ. ಅಷ್ಟು ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು ಇದ್ರ ಮೇಲೆ 1799. ಇದು ಪ್ರೈಸ್ ಸೀರಿಯಸ್ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಎಲ್ಲ ಪ್ರಾಡಕ್ಟ್ಗೂ ಅಲ್ಲಿ ಒಂದು ಕೂಪನ್ ಕೋಡ್ ಇರುತ್ತೆ. ಲೈಕ್ 1499ಗೆ 200 ಆಫ್, 300 ಆಫ್ ಹತ್ರ ಎಷ್ಟೋ ಇರುತ್ತೆ. ಸೊ ಆ ಥರದಲ್ಲಿ ತೊಗೊಬೋದು ನೀವು. ಸೊ ಈ ಚೈನ್ ಹೆಂಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಓಕೆನಾ. ಬಿಕಾಸ್ ಐ ಲವ್ ದಿಸ್. ಯಾವಾಗ ಹಾಕೊತೇನೋ ಅನಿಸ್ತಿದೆ. ಆಬ್ವಿಯಸ್ಲಿ ನಾಳೆ ನಮ್ಮ ಮಮ್ಮಿ ಬರ್ಡೇ ಇರೋದ್ರಿಂದ ನಾಳೆನೇ ಹಾಕ್ಕೊಬಿಡ್ತೀನಿ. ಬಟ್ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಯೂಶ್ವಲಿ ಸಿಲ್ವರ್ ಇಷ್ಟ ಆಗೋದಿಲ್ಲ. ಲಾಸ್ಟ್ ಯಾವಾಗೋ ವೀಡಿಯೋದಲ್ಲಿ ಹೇಳಿದೆ ನಂಗೆ ಸಿಲ್ವರ್ ಏನು ಅಷ್ಟು ಇಷ್ಟ ಇಲ್ಲ. ಬಟ್ ಒಂದೊಂದು ಪ್ರಾಡಕ್ಟ್ ನೋಡ್ತಿದ್ರೆ ನನಗೆ ಸೊ ಸಿಲ್ವರ್ ಮೇಲೂ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗ್ತಾಯಿದ್ದೀನಿ. ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎನಿವೆ ನಾನೇನು ಹಾಕ್ಕೊಂಡಿಲ್ಲ, ಜಸ್ಟ್ ಹಿಂಗೆ ಇಟ್ಟಿದ್ದೀನಿ ಅಷ್ಟೇ. ಬಿಕಾಸ್ ಹೆಂಗೂ ಇವಾಗ ನಾನು ರಿಮೂವ್ ಮಾಡಿಬಿಡ್ತೀನಿ. ಬಿಕಾಸ್ ನಾಳೆನೇ ಹಾಕೋಣ ಅಂತ. ಏನೋ ಡೈಮಂಡ್ ಥರ ಕಾಣಿಸ್ತಿದೆ. ಲೈಕ್ ನೀವು ನೈಟ್ ಏನಾದರೂ ಯೂಸ್ ಮಾಡಿದ್ರೆ ಪಕ್ಕ ಡೈಮಂಡ್ ಫೀಲೇ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದ್ರು ಪ್ರಾಡಕ್ಟ್ ಲಿಂಕ್ ಬೇಕಿರೋ ನೀವು ಕಮೆಂಟ್ ಮಾಡಿ, ಓಕೆನಾ. ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ಆಬ್ವಿಯಸ್ಲಿ ನೀವು ಆ್ಯಪ್ ಇದೆ, ಆ್ಯಪ್ನೂ ಬೇಕಾದರೆ ಇನ್ಸ್ಟಾಲ್ ಮಾಡ್ಕೊಂಡು ಹೋಗ್ಬೋದು. ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಸೊ ನೀವು ಈ ಚೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫಿಕ್ಸಿಂಗ್ ಅಲ್ಲ, ನೀವು ನೋಡ್ಬೋದು ಈ ಥರ ಅಲ್ಲಾಡ್ತಾ ಇರುತ್ತೆ, ಹಾಕೊಂಡಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಟ್ ಹಿಂಗೆ ಇಟ್ಟರು ಕೂಡ ಇಷ್ಟು ಚೆನ್ನಾಗಿದೆ, ನೀವೇ ನೋಡ್ಬೋದು. ಆ್ಯಕ್ಚುಲಿ ನಂಗೆ ಈ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರಿಗಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಚೈನ್ ಕೂಡ ಹೇಗಿದೆ ಆ್ಯಂಡ್ ನನ್ನ ಸೆಲೆಕ್ಷನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಆಬ್ವಿಯಸ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ಚಿಕ್ಕದು ಅಂತ ನಾನು ಅಂದ್ಕೊತೀನಿ. ಸ್ಟಿಲ್ ಪರವಾಗಿಲ್ಲ, 15 ಡೇಸ್ ಕಂಟಿನ್ಯೂಸ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಟೇಕ್ ಅ ಮೊಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆದಷ್ಟು ಬೇಗ 6K ರೀಚ್ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ, ನೀವು ಮಾಡ್ತಾನೇ ಇಲ್ಲ. ಆ್ಯಂಡ್ ಯೂಟ್ಯೂಬಲ್ಲಿ 6K ಆಗಿದ ತಕ್ಷಣ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ 5K ರೀಚ್ ಆಗಿದ ತಕ್ಷಣ ನಾನು ಗಿವ್ ಅವೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಲೈಕ್ ಈ ಸಲ ತುಂಬ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಿಕಾಸ್ ಗೊತ್ತಿಲ್ಲ, ನನಗೆ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಗ್ರೋತ್ ಕಾಣಿಸ್ತಾ ಇದೆ. ಸೊ ಅದಕ್ಕಾಗಿ ನಾನು ಗಿವ್ ಅವೇನ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಏನು ಅಂತೆಲ್ಲ ನಾನು ನಿಮಗೆ ರೀಚ್ ಆದಾಗ ಹೇಳ್ತೀನಿ, ಲೈಕ್ ಯಾವ ಥರ ಅಂತ. ಸೊ ಆದಷ್ಟು ಬೇಗ 6K ಸಬ್ಸ್ಕ್ರೈಬರ್ಸ್ ಆಗಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.